ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಮಾತಾಡ್ತಾ ಇರುವಂತ ವಿಷಯ ಇಡೀ ಜಗತ್ತೇ ಹೆಮ್ಮೆ ಪಡುವಂತ ವಿಷಯ. ನಿನ್ನೆ ನಮ್ಮ ಕರ್ನಾಟಕದ ನೆಲದಲ್ಲಿ, ಕನ್ನಡದ ನೆಲದಲ್ಲಿ, ಕನ್ನಡಿಗರ ಸಮ್ಮುಖದಲ್ಲಿ ಒಂದು ಅತ್ಯದ್ಭುತ ಘೋಷಣೆ, ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ರು. ಯಶ್ ಅವರು ಹೇಳದಂಗೆ ನಡೆದುಕೊಂಡಿದ್ದಾರೆ. ನಾನು ಎಲ್ಲೂ ಹೋಗಲ್ಲ ಕಣ್ರಿ, ನಾನು ನಮ್ಮ ನಾಡಿನಲ್ಲೇ ನಮಗೆ ಬೇಕಾಗಿರೋಂಥ ತಂತ್ರಜ್ಞರನ್ನ, ನಟರನ್ನ, ಪ್ರತಿಭಾನ್ವಿತ ಕಲಾವಿದರನ್ನ ಕರೆಸ್ತೇನೆ ಎಂಬ ಮಾತನ್ನ ಅವರು ಹೇಳಿದರು. ಅವರು ಹೇಳಿದಾಗೆ ಇವತ್ತು ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಸ್ಯಾಂಡಲ್ವುಡ್ ಒಂದಷ್ಟು ಪ್ರದೇಶಕ್ಕೆ ಸೀಮಿತ ಆಗ್ಬಿಟ್ಟಿತ್ತು. ನಮ್ಮನ್ನ ಮ್ಯಾಪ್ ಅಲ್ಲಿ ಗುರುತಿಸ್ತಿದ್ರು ಅಕ್ಕಪಕ್ಕದ ರಾಜ್ಯದವರು. ನನಗೆ ಯಾವುದೇ ರಾಜ್ಯದ ಬಗ್ಗೆ ಒಂದು ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಬದಲಾಗಿ ಪ್ರೀತಿ ಇದೆ. ಎಲ್ಲರನ್ನ ಪ್ರೀತಿಸೋಣ. ಯಶ್ ಅವರು ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಇದು ಭಾರತದ ಸಿನಿಮಾ, ಇಂಡಿಯನ್ ಸಿನಿಮಾ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಂಡಿಯನ್ ಸಿನಿಮಾ ಆಗೋದಕ್ಕೆ ಒಂದಷ್ಟು ಸ್ವಾರ್ಥ ನಮ್ದಿದೆ ಸ್ವಾಮಿ. ಏನಂದ್ರೆ ನಾವು ಕನ್ನಡಿಗರು, ಇದು ಕನ್ನಡದ ಸಿನಿಮಾ, ಕನ್ನಡಿಗರ ಸಿನಿಮಾ, ಕನ್ನಡಿಗನ ಸಿನಿಮಾ. ಇದು ಶಿಖರಕ್ಕೆ ತೆಗೆದುಕೊಂಡೋದಂತ ಕೀರ್ತಿ ಒನ್ ಅಂಡ್ ಓನ್ಲಿ ಯಶ್ ಅವ್ರಿಗೆ ಮಾತ್ರ ಸಲ್ಲತ್ತೆ. KGF, ಕಾಂತಾರ, ಚಾರ್ಲಿ, ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಿನಿಮಾಗಳು ಸದ್ದನ್ನ ಮಾಡಿದ್ವು. ಇವತ್ತು ಕನ್ನಡದ ಚಿತ್ರರಂಗ ಭಾರತದ ಎಲ್ಲ ಚಿತ್ರರಂಗದ ಪ್ರತಿಭಾನ್ವಿತ ನಟರಿಗೆ ಅವಕಾಶವನ್ನ ದೊರಕಿಸಿಕೊಡುವಂತ ವೇದಿಕೆ ಇವತ್ತು ಸ್ಯಾಂಡಲ್ವುಡ್ ಆಗಿದೆ. ಇದು ಬಹಳ ಹೆಮ್ಮೆ. ಇವತ್ತು ಮುಂದುವರೆದ ಭಾಗವಾಗಿ ಟಾಕ್ಸಿಕ್ ಇಡೀ ವರ್ಲ್ಡ್ ವೈಡ್ ಒಂದು ದಾಪುಗಾಲನ್ನ ಇಡ್ತಾ ಇದೆ. ನಾವು ನೋಡಿದಾಗ ಖಂಡಿತ ಚೆನ್ನಾಗಿದೆ. ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಶ್ ಅವರ ವಿಭಿನ್ನ ಗೆಟಪ್ಗಳು ಅದ್ಭುತ ಒಂದು ರಸದೌತಣವನ್ನ ಕೊಡುತ್ತೆ. ಜೊತೆಗೆ ಒಂದೊಳ್ಳೆ ಸ್ಟೋರಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರ್ಲಿ, ನಾವು ಯಾರ ವಿರೋಧಿಗಳು ಅಲ್ಲ. ನಮ್ಮನ್ನ ಯಾರು ವಿರೋಧಿಸ್ತಾರೆ ಅವರನ್ನ ಖಂಡಿತವಾಗಿ ಗೌರವಿಸ್ತೀವಿ, ಪ್ರೀತಿಸ್ತೀವಿ. ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನ. ನಾವು ಟಾಕ್ಸಿಕ್ ಅನ್ನ ಅಭಿಮಾನದಿಂದ ನೋಡುವಂಥದ್ದಲ್ಲ, ನಂಬಿಕೆಯಿಂದ ನೋಡಬೇಕು. ನಮ್ಮ ನಂಬಿಕೆಯನ್ನ ನೀವು ಉಳಿಸ್ತಿದ್ದೀರಿ, ಇನ್ನು ಜಗತ್ತಿಗೆ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಒಳ್ಳೇದಾಗ್ಲಿ ಸರ್, ಶುಭವಾಗ್ಲಿ, ಜಯವಾಗ್ಲಿ. ಟಾಕ್ಸಿಕ್ ಅನ್ನ ಎಲ್ಲ ಕನ್ನಡಿಗರು ಮಿಸ್ ಮಾಡದೆ ನೋಡಿ, ಮತ್ತೆ ಎಲ್ಲರಿಗೂ ನೋಡ್ಲಿಕ್ಕೆ ಹೇಳಿ. ನಮಸ್ಕಾರ.